ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಚನ್ನದಾಸರ್, ಮಾಲೆದಾಸರ್ ಹಾಗೂ ಹೊಲೆಯದಾಸರ್ ಜನಸೇವಾ ಸಮಿತಿ ಮತ್ತು ಪರಿಶಿಷ್ಟ ಜಾತಿ ಸಮನ್ವಯ ಸಮಿತಿಯ ವತಿಯಿಂದ ಮಹತ್ವದ ಚಿಂತನ ಮಂಥನ ಸಭೆ ನಡೆಯಿತು. ಸಭೆಯಲ್ಲಿ ಕೆಪಿಸಿಸಿ ಕಾನೂನು ಘಟಕದ ಮುಖ್ಯಸ್ಥರಾದ ಅನಂತ್ ನಾಯ್, ಜನಸೇವಾ ಸಮಿತಿಯ ಮುಖ್ಯಸ್ಥ ಬಸವರಾಜ್ ಚನ್ನದಾಸರ್ ಸೇರಿದಂತೆ ವಿವಿಧ ಮುಖಂಡರು ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅನಂತ್ ನಾಯ್ ಅವರು ಸಮಾಜದ ಅಭಿವೃದ್ಧಿಗೆ ಸಂಘಟನೆ ಮತ್ತು ಒಗ್ಗಟ್ಟು ಅತ್ಯಗತ್ಯ ಎಂದು ಹೇಳಿದರು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಾಜ ಭವನಗಳನ್ನು ನಿರ್ಮಿಸಿ ಯುವಕರಿಗೆ ಶಿಕ್ಷಣ, ಕಂಪ್ಯೂಟರ್ ತರಬೇತಿ, ಉದ್ಯೋಗ ಮಾರ್ಗದರ್ಶನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಬೇಕೆಂದು ಕರೆ ನೀಡಿದರು. ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಮುಖ್ಯ ಆಯುಧವಾಗಿದ್ದು ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಸಂದೇಶವನ್ನು ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಬಸವರಾಜ್ ಚನ್ನದಾಸರ್ ಅವರು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕಾಗಿದ್ದು ಪ್ರವರ್ಗ ಎ ಅಡಿಯಲ್ಲಿ ವಿಶೇಷ ಮೀಸಲಾತಿ ಕಲ್ಪಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಸಭೆಯಲ್ಲಿ ಸಮಾಜದ ಹಕ್ಕುಗಳು, ಮೀಸಲಾತಿ ಹಂಚಿಕೆ, ಸರ್ಕಾರದ ಸೌಲಭ್ಯಗಳ ಪಡೆಯುವಿಕೆ ಹಾಗೂ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪ್ರಮುಖ ಚರ್ಚೆಗಳು ನಡೆಯಿತು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಚನ್ನದಾಸರು, ಮಾಲದಾಸರು, ಹೊಲೆಯದಾಸರು ಹೀಗೆ ವಿವಿಧ ಹೆಸರುಗಳಲ್ಲಿ ಕರೆಸಿಕೊಳ್ಳುವಂಥ ಈ ಸಮುದಾಯ ಕರ್ನಾಟಕದ ಬಹಳ ಪರಿಶಿಷ್ಟ ಜಾತಿಯಲ್ಲಿ ಬಹಳ ಸೂಕ್ಷ್ಮ ಸಮುದಾಯ ಹೌದು, ಅಲೆಮಾರಿ ಸಮುದಾಯ ಹೌದು, ಬಡತನದಿಂದ ನಡೀತಾ ಇರುವಂಥ ಸಮುದಾಯ ಹೌದು. ಇವತ್ತು ಕೂಡ ಈ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆಶ್ರಯ ಇಲ್ಲ, ಮನೆ ಇಲ್ಲ, ಎಲ್ಲ ಸ್ಲಮ್ಗಳಲ್ಲಿ, ಗುಡಿಸಲುಗಳಲ್ಲಿ ಜೀವನ ಮಾಡ್ತಾರೆ. ಭಿಕ್ಷೆಟ್ನೆ ಕೂಡ ಇವತ್ತು ಆ ಸಮುದಾಯ ಒಂದು ಪ್ರಮಾಣದಲ್ಲಿ ಕಾಡ್ತಾ ಇದೆ. ಇಂಥ ಕಡು ಬಡತನದಲ್ಲಿರುವಂಥ ಒಂದು ಸಮುದಾಯವನ್ನು ಸಂಘಟನೆ ಮಾಡೋದಕ್ಕೆ ನಮ್ಮ ಬಸವರಾಜ ನಾರಾಯಣಕರ್ ಅವರ ತಂಡ ಮತ್ತು ಅವರು ಇಡೀ ಬಳಗ ಸೇರಿಕೊಂಡು ರಾಜ್ಯ ಮಟ್ಟದ ಒಂದು ಚಿಂತನ ಮಂಥನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಬಹಳ ಮುಖ್ಯ ಉದ್ದೇಶ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು, ಸಮಾಜಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸಮಾನತೆ, ಘನತೆಯ ಬದುಕು ಸಿಗಬೇಕನ್ನುವಂಥದ್ದು, ಸರ್ಕಾರದ ಸೌಲಭ್ಯಗಳು ಇದಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಕುರಿತಂತೆ ಇವರಿಗೆ ಜಾಗೃತಿಗೊಳಿಸುವಂಥ, ಕೌಶಲ್ಯಗಳನ್ನು ಹೆಚ್ಚಳ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಒಂದು ಚಿಂತನೆ ಮಾಡಿದ್ದಾರೆ. ಇವತ್ತು ಚಿಂತನೆ ಆಗಿರುವಂಥ ವಿಚಾರಗಳನ್ನು ಒಂದು ಡ್ರಾಫ್ಟನ್ನು ಮಾಡಿ ಆ ಡ್ರಾಫ್ಟನ್ನು ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಒಂದು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯಗಳು ನಿಲ್ಲಬೇಕು ಮತ್ತು ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತಂದೇಳಿ ಇವತ್ತು ಚಿಂತನ ಮಂಥನ ನಡೆಸಿದ್ದೇವೆ. ಸಮುದಾಯ ಇವತ್ತು ಸಂಘಟನೆ ಆಗ್ತಾ ಇದೆ. ಇದು ಸೂಕ್ಷ್ಮ ಸಮುದಾಯ ಆಗಿರೋದ್ರಿಂದ ಹರಿದಂಚು ಹೋಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದರ ಅಸ್ತಿತ್ವ ಇದೆ. ಆದರೆ ಒಂದು ಕಡೆ ಒಂದು ವೇದಿಕೆಯಲ್ಲಿ ಇವರು ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರುವಂಥ, ಎಲ್ಲರನ್ನು ಸಂಘಟನೆ ಮಾಡುವಂಥ, ಎಲ್ಲರ ಮಧ್ಯೆ ಒಂದು ಸೌಹಾರ್ದ, ಸ್ನೇಹ, ಸಹಬಾಳ್ವೆಯನ್ನು ಬಿತ್ತುವಂಥ ಕೆಲಸವನ್ನು ನಮ್ಮ ಇಡೀ ಸಂಘಟಕರು ಇದನ್ನು ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ನಿಗದಿ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಕೊಡಲಾಗಿತ್ತು. ಆದರೆ ಈಗ ಅದು ಸಂಪೂರ್ಣವಾಗಿ ಇನ್ನೂ ಸಾಕಾರಗೊಂಡಿಲ್ಲ. ಅದನ್ನು ಮೊನ್ನೆ 3 ಗುಂಪುಗಳನ್ನು ಮಾಡಿದ್ದಾರೆ. ಈ 3 ಗುಂಪುಗಳನ್ನು ಮಾಡಿ ಸಿ ಗುಂಪಿನ ಭಾಗವಾಗಿಯೇ ಇವ್ರನ್ನ ಸೇರಿಸಿರೋದ್ರಿಂದ ಆ ಬೇಡಿಕೆಯೂ ಕೂಡ ಇರೋದ್ರಿಂದ ಅದರ ಬಗ್ಗೆಯೂ ಕೂಡ ಇಲ್ಲಿ ಸುದೀರ್ಘವಾದಂಥ ಚಿಂತನ ಮಂತ್ರ ನಡೀತಾ ಇದೆ. ಸ್ವಾತಂತ್ರ್ಯ ಬಂದಾಗಿಂದ ಯಾವ ಸವಲತ್ತುಗಳು ಸಿಕ್ಕಿಲ್ಲ. ಆಮೇಲೆ ನಮ್ಮ ಸಮುದಾಯ ಏನಿದೆ ಅಂತ ನಾವು ಗುರುತಿಸ್ಕೊಂಡಿಲ್ಲ. ಆದ್ದರಿಂದ ನಾವು ಈಗ ಸಣ್ಣ ಸಮುದಾಯ ಆಗಿರೋದ್ರಿಂದ ಈಗ ನಾವು ಎಲ್ಲ ಒಗ್ಗಟ್ಟಾಗ್ತಾ ಇದ್ವಿ, ಸಂಘಟನೆ ಕಟ್ಕೊಂಡಿದ್ವಿ. ಚನ್ನದಾಸರ್, ಹೊಲೆದಾಸರ್, ಮಾಲದಾಸರ್ ಅಂತ ಈಗ ಸಂಘಟನೆ ಕಟ್ಟಿದ್ದೀವಿ. ಸಂಘಟನೆ ಕಟ್ಟಿ ಸಮುದಾಯಕ್ಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನೇನು ಸಮುದಾಯ ನಮ್ಗೆ ಏನೇನು ತೊಂದರೆ ಆಗ್ತಾ ಇದೆ, ಏನಿಲ್ಲ, ಸರ್ಕಾರ ಕಡೆಯಿಂದ ನಾವು ಏನು ಬೇಡಿಕೆ ಇಡಬೇಕು, ಸರ್ಕಾರ ನಮಗೆ ಇನ್ನವ್ರಿಗೆ ಏನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಅದೇ ರೀತಿ ನಮಗೆ ಒಳ ಮೀಸಲಾತಿಯಲ್ಲಿ ಏನು ಕೊಡಬೇಕಾಗಿತ್ತು ಪವರ್ಗ್ 1ರಲ್ಲಿ ಅದು ಕೊಟ್ಟಿಲ್ಲ. ಅದಕ್ಕಾಗಿ ಮುಂದಿನ ನಡೆ ಏನು, ಅದಕ್ಕೆ ನಡೆ ಏನು, ನಾವು ಏನು ಮಾಡಬೇಕಾಗತ್ತೆ ಅದಕ್ಕಂತ ಅದೇ ಸಮುದಾಯದವರೆಲ್ಲ ಸೇರಿ ಒಂದು ಚಿಂತನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸರ್. ಈಗ ರೀಸೆಂಟು ನಾಗಮೋಹನ್ ದಾಸ್ ವರದಿ ಆಗಲಿ, ಹಿಂದೂ ವರದಿ ಆಗಲಿ, ಪವರ್ಗ್ 1 ಯಾರಿಗೆ ಏನು ಸಿಕ್ಕಿಲ್ಲ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಆ ರೀತಿ ಸರ್ಕಾರ ಮಾಡಿಲ್ಲ. ನಮ್ಮನ್ನ ಸಿ ಗ್ರೂಪ್ ಅಂತಿದೆ, ಎಲ್ಲವನ್ನು ಬಲಾಢ್ಯ ಸಮುದಾಯಗಳು ನಮ್ಮ ಜೊತೆ ಹಾಕಿದ್ದಾರೆ. ಸೊ ಅದರಿಂದ ನಾವು ಇನ್ನೂ ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿ ಪ್ರಗತಿಪರ ಸಮುದಾಯ ಅಲ್ಲ, ನಮಗೆ ಯಾವ ಏನು ಪ್ರಗತಿ ಕಂಡಿಲ್ಲ. ಸೊ ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾರಿಟಿಯಲ್ಲಿ ನಮಗೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೊಡಬೇಕು ಸರ್. ಪ್ರಿಯಾರಿಟಿ ಇಲ್ಲವ ಅಂದರೆ ಅದೇನಾಯ್ತು, ನಾವು ಕೋರ್ಟಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇದೆ ಸರ್. 17ಕ್ಕೆ ನಾವು ಹೋಗಿದ್ವಿ, 17%ಗೆ. ಈಗ ಮತ್ತೆ 15% ಬರೋದ್ರಿಂದ ಮತ್ತೆ ನಮ್ಮ ಸಮುದಾಯಗಳು ಎಲ್ಲ ಒಗ್ಗೂಡ್ಕೊಂಡು ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕನ್ನೋ ತೀರ್ಮಾನ ಮಾಡಿಕೊಂಡು ಸರ್ಕಾರ ಘೋಷಣೆ ಮಾಡೋದು ಸರ್, ಸವಲತ್ತುಗಳು ಇವು ಇದಾವಂತ. ಆದರೆ ಆ ಸವಲತ್ತುಗಳು ಯಾವ ಅನ್ನೋದು ನಮ್ಮ ಸಮುದಾಯಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನಮ್ಮ ಸಮುದಾಯಗಳು ಒಂದು ಮುಂದುವರೆದಿಲ್ಲ. ನಮ್ಮ ಸಮುದಾಯಗಳಲ್ಲಿ ಎಜುಕೇಟೆಡ್ ಯಾವುದೂ ಇಲ್ಲ, ರಾಜಕೀಯವಾಗಿ ಯಾರೂ ಇಲ್ಲ, ಶಿಕ್ಷಣವಾಗಿಯೂ ನಾವು ಏನೂ ಕಲ್ತಿಲ್ಲ. ಸೊ ಆಮೇಲೆ ನಮ್ಮ ಸಮುದಾಯಗಳಿಗಿನ್ನ ನಾವೆಲ್ಲ ಚಿಕ್ಕ ಹಳ್ಳಿಯಲ್ಲಿ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಯಾವ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ. ಯಾವುದು ಯಾವ ಇಲಾಖೆಯಲ್ಲಿ ಏನು ಬರ್ತೈತೆ ಅನ್ನೋ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಇನ್ನೂವರೆಗೂ ಯಾವುದೇ ಸರ್ಕಾರ ಸವಲತ್ತುಗಳು ಸಿಕ್ಕಿಲ್ಲ.
ಅನ್ನೋದು 2022-23 ಏನಾಯ್ತಲ್ಲ ಸರ್, ಅಲ್ಲೇ ನಮ್ಮ 49 ಜಾತಿಗಳನ್ನು ಗುರುತಿಸಿ ಕೊಟ್ಟರು. ಅಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಬಲಾಢ್ಯವಾದ ಜಾತಿಗಳನ್ನು 2 ಸೇರಿಸ್ಬಿಟ್ರು ಅವರು. ಹೌದು, ದೊಡ್ಡದು 2 ಜಾತಿ ಸೇರಿದ್ರು. ಸೊ ಅಲ್ಲಿ ಸೇರಿಸ್ಬಿಟ್ಟು ಏನು ಮಾಡಿದ್ರು ಸರ್, ಕೊಡೋದೇ ವರ್ಷಕ್ಕೆ 35 ಕೋಟಿ 40 ಕೋಟಿ ಕೊಡ್ತಾರೋ, ಅದರಲ್ಲಿ ಜನಸಂಖ್ಯೆ ವೈಸ್ ಮಾಡ್ತಾರೋ. ಜನಸಂಖ್ಯೆ ವೈಸ್ ಮಾಡಿದಾಗ ನಮ್ಮ 49 ಜಾತಿ ಸೇರಿ 3 ಲಕ್ಷ ಆಗ್ತದೆ, ಅವು 2 ಜಾತಿ ಸೇರಿ 5 ಲಕ್ಷ ಆಗ್ತಾವೆ. ಸೊ ಹಿಂಗಾಗಿ ಅಲ್ಲೂ ನಮಗೇನೋ ಸವಲತ್ತುಗಳು ಸಿಗ್ತಾ ಇಲ್ಲ.